ಸೀಮಂತಕ್ಕೆ ಅಂತ ಬಂದ ಮಹಿಳೆ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ತಂಗಿ ಸೀಮಂತಕ್ಕೆ ಅಂತ ಹೇಳಿ ಬಂದಿದ್ರು, ಅಕ್ಕ ರಸ್ತೆಯಲ್ಲಿ ಆಕ್ಸಿಡೆಂಟ್ನಲ್ಲಿ ಬಲಿಯಾಗಿದ್ದಾರೆ. ನೆಲಮಂಗಲದ ಮಾದಾವರ ಬಳಿ ರಸ್ತೆ ದಾಟುವಂತಹ ಸಂದರ್ಭದಲ್ಲಿ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದಿದೆ. ಜಯಶ್ರೀ 42 ವರ್ಷ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂತಹ ದುರ್ದೈವಿ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಂಗಿ ಸೀಮಂತಕ್ಕಂತ ಬಂದಿದ್ದಂತಹ ಅಕ್ಕ ರಸ್ತೆ ದಾಟುವಂತಹ ಸಂದರ್ಭದಲ್ಲಿ ವೇಗವಾಗಿ ಬಂದಂತಹ ಕಾರು ಗುದ್ದಿ ಸಾವನ್ನಪ್ಪಿರುವಂಥದ್ದು. ಒಂದು ಕಡೆ ಮೃತಪಟ್ಟಂತಹ ಮಹಿಳೆಯ ಫೋಟೋವನ್ನು ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರಂದನವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈಗ ಸಂಭ್ರಮದ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಗೊತ್ತಿಲ್ಲಪ್ಪು ಯಪ್ಪ, ನನಗೇನು ಗೊತ್ತಿಲ್ಲ ಯಪ್ಪ. ನನ್ನ ತಂಗಿನ ಕರ್ಕೊಂಬರ್ರಿ, ನಾ ಹೇಳ್ತೀನಿ. ಈ ಅಪ್ಪ ನಾವು ಸೀಮಂತಕ್ಕೆ ಬಂದಿವಪ್ಪ, ಇಲ್ಲಂತ ಹೆಂಗೆ ಹೇಳಮ್ಮ. ಈ ಅಪ್ಪ ಜಯಮ್ಮಂಗೆ ಬಾರಂಗೆ ನೀನು ಬಂದ್ರ ಕಾಣ ಮಾಡಮ್ಮೋ ಯವ್ವ. ಅಪ್ಪ ನಾವು ಬೇರೆ ಕಡೆ ಬಂದಿವಿ, ಆಗಿ ಬೇರೆ ಕಡೆ ಬಂದಾಳು. ಈ ಅಪ್ಪ ಅವರು ಬಂದು ಬಸ್ ಕೆಳಗೆ ಇಳಿದು ನಿಂತ್ಕೊಂಡ್ರೆ ಈ ಕಾರಿನ ಬಂದು ಹೊಡೆದವನೆ. ಬಂದು ಕಾರ್ ಕೆಳಗೆ ಇಳಿದು ಹಿಂಗೆ ಬಸ್ ಕೆಳಗೆ ಇಳಿದು ಬಿಟ್ಟು ಬೆಳಿಗ್ಗೆ ಒಂದು 5:45-6 ಗಂಟೆ. ಇಲ್ಲ ಶ್ರೀಮಂತಕ್ಕಂತ ಬಂದವ್ರು. ಅವ್ರು ಬಂದು ಬಸ್ ಇಳಿದವ್ರೆ, ಇನ್ನು ಕರ್ಕೊಂಬರಕ ಫೋನ್ ಮಾಡ್ಯವ್ರೆ, ಬರ್ರಿ ನಾನು ಇಲ್ಲಿ ಇಳಿದೀನಿ ಅಂತ. ಇನ್ನೇನು ಸ್ವಲ್ಪ ಇಳಿದು ಕೆಳಗೆ ಸ್ವಲ್ಪ ಅದೇ ನಡ್ಕಂತ ಹೋಗೋತ್ನಾಗ ಆಕ್ಸಿಡೆಂಟ್ ಆಗಿ ಬಂದು ಬಿದ್ದಾರ ಕಾರಲ್ಲಿ. ತಂಗಿ ಸೀಮಂತಕ್ಕೆ ಬಂದಿದ್ದಂತಹ ಅಕ್ಕ ರಸ್ತೆ ಅಪಘಾತದಲ್ಲಿ ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಇದು. 42 ವರ್ಷದ ಜಯಶ್ರೀ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿರುವಂತಹ ಗೃಹಿಣಿ. ಬೆಳಗ್ಗಿನ ಜಾವ 5:45 ಬಸ್ಸನ್ನು ಇಳಿದು ರಸ್ತೆಯನ್ನು ದಾಟಬೇಕು ಅನ್ನುವಷ್ಟರಲ್ಲೇ ಹಿಂಬದಿಯಿಂದ ಬಂದಂತಹ ಯಮಸ್ವರೂಪಿಯ ಕಾರು ಜಯಶ್ರೀ ಅವರಿಗೆ ಗುದ್ದಿದೆ. ಪರಿಣಾಮ ಸ್ಥಳದಲ್ಲಿಯೇ 42 ವರ್ಷದ ಜಯಶ್ರೀ ಉಸಿರನ್ನು ಚೆಲ್ಲಿರುವಂಥದ್ದು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ.